ಸುದ್ದಿ ಯಾವ್ದಿದೆ, ಹೈಲೈಟ್ ಏನಿದೆ ಅಂತ ನಾವು ನೋಡೋದಾದ್ರೆ, ಮೊದಲಿಗೆ ಪಕ್ಷ ವಿರೋಧಿ ಚಟುವಟಿಕೆಗೆ ಬಿಜೆಪಿ ಇದೀಗ ಶಿಕ್ಷೆಯನ್ನ ವಿಧಿಸಿರೋದು. ಕಡೆಗೂ ಎಸ್ಟಿಎಸ್ ಮತ್ತು ಹೆಬ್ಬಾರ ಉಚ್ಚಾಟನೆ ಆಗಿದೆ. ಕಡೆಗೂ ಯಾಕೆ ಅಂತಂದ್ರೆ ಬಹಳ ದಿನಗಳಿಂದಲೂ ಈ ಉಚ್ಚಾಟನೆ ಅನ್ನೋದೊಂದು ಆಗುತ್ತೆ ಅನ್ನೋದು ಗೊತ್ತಿತ್ತು. ಬಟ್ ಯಾವಾಗ ಅನ್ನೋದೊಂದು ಪ್ರಶ್ನೆ ಇತ್ತು. ಯಾಕಂದ್ರೆ ಇವರಿಬ್ರು ಹೇಳೋದಕ್ಕೆ ಬಿಜೆಪಿ ಅಂತ ಇದ್ರೂ ಕಾಣಿಸ್ಕೊಳ್ತಾ ಇದ್ದಿದ್ದು, ಗುರುತಿಸ್ಕೊಳ್ತಾ ಇದ್ದಿದ್ದು, ಹೊಗಳ್ತಾ ಇದ್ದಿದ್ದು ಕಾಂಗ್ರೆಸ್ನವ್ರ ಜೊತೆಗೆ ಇವರ ಸಖ್ಯ ಆಯಿತು. ಕಾಂಗ್ರೆಸ್ನವ್ರಿಗೆ ಏನಾದರೂ ಸಮಸ್ಯೆ ಆಯಿತು ಅಂತಂದ್ರೆ ಅಲ್ಲಿ ಇವರಿಬ್ರು ಕಾಣಿಸ್ಕೊಳ್ತಾ ಇದ್ರು. ಕಾಂಗ್ರೆಸ್ನ ಯಾವುದಾದ್ರೂ ಕಾರ್ಯಕ್ರಮ ಅಂತಂದ್ರೆ ಇವರಿಬ್ಬರ ಅಟೆಂಡೆನ್ಸ್ ಪಕ್ಕಾ ಇರ್ತಿತ್ತು. ಆದರೆ ಬಿಜೆಪಿಯ ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಕೆಲವೊಮ್ಮೆ ಪಕ್ಷದ ವಿರುದ್ಧವಾಗಿ ಕಾಂಗ್ರೆಸ್ ಅನ್ನು ಸಮರ್ಥಿಸಿಕೊಂಡಿದ್ದು ಕೂಡ ಇದೆ. ಹೀಗಾಗಿ ಯತ್ನಾಳ್ ಅವರ ವಿರುದ್ಧ ಏನೋ ನೀವು ಕ್ರಮ ಕೈಗೊಂಡ್ರೆ, ಇವರಿಬ್ರು ಇದಾರಲ್ಲ, ಇವರಿಬ್ರು ವಿರುದ್ಧ ಯಾವ ಕ್ರಮ ಕೈಗೊಳ್ತೀರಾ? ಶಿಸ್ತು ಕ್ರಮ ಹಾಗಿದ್ರೆ ಇವರಿಬ್ರಿಗೆ ಇಲ್ವಾ ಅನ್ನೋ ಪ್ರಶ್ನೆಯನ್ನ ಮಾಡಲಾಗಿತ್ತು. ಹಾಗಾಗಿ ಒಂದಷ್ಟು ಬಾರಿ ನೋಟಿಸ್ ಅನ್ನ ಕೊಡಲಾಗಿತ್ತು. ರೀಸೆಂಟ್ ಆಗಿ ಒಂದು ತಿಂಗಳು ಹಿಂದೆ ನೋಟಿಸ್ ಬಂದಾಗ ಇಬ್ರು ಉತ್ತರ ಕೊಟ್ಟಿದ್ರು. ಆ ಉತ್ತರ ಬಿಜೆಪಿಯ ಹೈಕಮಾಂಡ್ ನಾಯಕರಿಗೆ ಇಷ್ಟ ಆಗಿಲ್ಲ, ಯಾಕೋ ಸರಿ ಇಲ್ಲ ಅಂತ ಅನ್ಸಿದೆ. ಫೈನಲಿ ಉಚ್ಚಾಟನೆ, ಕಿಕ್ಔಟ್, ಗೇಟ್ ಪಾಸ್ ಅನ್ನ ಮಾಡಿಬಿಟ್ಟಿದ್ದಾರೆ. ಏನೇನಾಯ್ತು ನಿನ್ನೆ ಡೆವಲಪ್ಮೆಂಟ್ ನೋಡೋಣ ಬನ್ನಿ. 6 ವರ್ಷ ಬಿಜೆಪಿಯಿಂದ ಔಟ್ ಮಾಡಲಾಗಿದೆ. ಶಿಸ್ತು ಸಮಿತಿ ಈ ಒಂದು ಆದೇಶವನ್ನ ಹೊರಡಿಸಿದೆ. ಶಾಸಕರಿಬ್ಬರು ನಿರಾಳರಾಗ್ಬಿಟ್ಟಿದ್ದಾರೆ. ಬಿಜೆಪಿಗೆ ಮುಜುಗರ ತಪ್ತು ಅಂತ ಬಿಜೆಪಿಗರು ಹೇಳ್ತಾ ಇದ್ದಾರೆ. 1 ವರ್ಷಕ್ಕೂ ಹೆಚ್ಚು ಕಾಲದಿಂದ ಬಿಜೆಪಿಗೆ ಮಗ್ಗಲು ಮುಳ್ಳಿನಂತೆ ಪ್ರತಿ ಹಂತದಲ್ಲೂ ಮುಜುಗರ ಉಂಟು ಮಾಡ್ತಿದ್ದ ಶಾಸಕರಾದಂಥ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆಯನ್ನ ಮಾಡಲಾಗಿದೆ. ಪಕ್ಷದ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಮಂಗಳವಾರ ಬೆಂಗಳೂರಿಗೆ ಆಗಮಿಸಿ ಪಕ್ಷ ಸಂಘಟನೆ ಕುರಿತು 3 ದಿನ ಸರಣಿ ಸಭೆಯನ್ನ ಆರಂಭಿಸಿದ ಬೆನ್ನಲ್ಲೇ ದೆಹಲಿಯಲ್ಲಿ ಕೇಂದ್ರ ಶಿಸ್ತು ಸಮಿತಿ ಈ ಇಬ್ಬರು ಶಾಸಕರನ್ನ ಪಕ್ಷದಿಂದ ಸುಮಾರು 6 ವರ್ಷಗಳ ಕಾಲ ಉಚ್ಚಾಟಿಸಿ ಆದೇಶ ಹೊರಡಿಸಿದೆ. ಈ ಮುಖಾಂತರ ಕಳೆದ 2 ತಿಂಗಳ ಅವಧಿಯಲ್ಲಿ ಬಿಜೆಪಿಯಿಂದ 3 ಶಾಸಕರು ಉಚ್ಚಾಟನೆಗೊಂಡಿದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಕಳೆದ ಮಾರ್ಚ್ ಅಂತ್ಯದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಲಾಗಿತ್ತು. ಆದರೆ ಇದೀಗ ಇವರಿಬ್ಬರನ್ನ ಉಚ್ಚಾಟನೆ ಮಾಡಲಾಗಿದೆ. ಅನೇಕರು ಪ್ರಶ್ನೆ ಮಾಡ್ತಾ ಇದ್ರು, ಅಂದ್ರೆ ಯತ್ನಾಳ್ ಅವರ ಬೆಂಬಲಿಗರು ಈ ಪ್ರಶ್ನೆಯನ್ನ ಇಟ್ಟಿದ್ರು, ಅಲ್ಲ ನೀವು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ರಿ ಅಲ್ವಾ, ಇವರಿಬ್ರು ಪಕ್ಷಕ್ಕೆ ಅಶಿಸ್ತನ್ನೇ ತೋರಿಸ್ತಾ ಇರೋದು ಅಲ್ವಾ, ಏನ್ ಪಕ್ಷಕ್ಕೆ ಬದ್ಧರಾಗಿದ್ದಾರಾ, ಇವರಿಬ್ರು ವಿರುದ್ಧ ಯಾಕೆ ನೀವು ಆಕ್ಷನ್ ತೆಗೆದುಕೊಳ್ಳಿಲ್ಲ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಅಳೆದು ತೂಗಿ ಚರ್ಚೆಗಳನ್ನು ಮಾಡಿ ನೋಟಿಸ್ ಕೊಟ್ಟು ಫೈನಲಿ ಈ ಕೆಲಸವನ್ನು ಮಾಡಿದ್ದಾರೆ. ಸೊ ಹಾಗಿದ್ರೆ ಇದಕ್ಕೆ ಇವ್ರಗಳ ರಿಯಾಕ್ಷನ್ ಏನು, ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ರಿಯಾಕ್ಷನ್ ಏನು ಅಂತ ನಾವು ನೋಡೋದಾದ್ರೆ, ಬಿಜೆಪಿ ಜೊತೆಗಿನ ಋಣ ಮುಗಿದಿದೆ ಅಂತ ಎಸ್.ಟಿ. ಸೋಮಶೇಖರ್ ಅವರು ಹೇಳಿದ್ದಾರೆ. ಬಿಜೆಪಿಗರು ಅವರ ಕೆಲಸ ಆಗೋವರೆಗೂ ಜಾಮೂನ್ ಕೊಡ್ತಾರೆ, ಬಳಿಕ ಪಾಯ್ಸನ್ ಕೊಡ್ತಾರೆ. ಬಿಜೆಪಿಗೂ ನನಗೂ ಋಣಾನುಬಂಧ ಮುಗಿದಿದೆ ಅಂತ ಎಸ್.ಟಿ. ಸೋಮಶೇಖರ್ ಅವರು ಹೇಳಿದ್ದಾರೆ ಈ ಉಚ್ಚಾಟನೆಗೆ ಸಂಬಂಧಪಟ್ಟಂತೆ. ಇನ್ನು ಹೆಬ್ಬಾರ್ ಕತೆಗೇನು, ಅವ್ರಿಗೇನು ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಈ ನಿರ್ಧಾರದಿಂದ ನಂಗೆ ಸಂತಸವಾಗಿದೆ ಅಂತ ಹೇಳಿದ್ದಾರೆ. ಬಿಜೆಪಿ ನಿರ್ಧಾರದಿಂದ ಸಂತಸವಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದವರ ಹಣೆ ಬರವನ್ನ ಬೆಂಗಳೂರಿನಲ್ಲಿ ನಾನು ಶಾಸಕ ಸೋಮಶೇಖರ್ ಅವರು ಬಿಚ್ಚಿಟ್ಟಿದ್ದೇವೆ ಅಂತ ಅವ್ರು ಹೇಳಿದ್ದಾರೆ. ಇನ್ನು ಈ 2 ಉಚ್ಚಾಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ BY ವಿಜಯೇಂದ್ರ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರಿಗೇನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು, ಅವ್ರಿಗೇನು ಹೇಳಿದ್ದಾರೆ ಅಂತ ನಾವು ನೋಡೋದಾದ್ರೆ, ಸೋಮಶೇಖರ್ ಮತ್ತು ಹೆಬ್ಬಾರ್ ಪಕ್ಷ ವಿರೋಧಿ ಚಟುವಟಿಕೆ, ಪಕ್ಷಕ್ಕೆ ಮುಜುಗರ ಆಗುವ ರೀತಿ ನಡ್ಕೊಂಡಿದ್ದು, ಹೀಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೇಳಿದ್ವಿ. ಉಚ್ಚಾಟನೆ ಅನ್ನೋದು ಸ್ವಾಗತಾರ್ಹ ಅಂತ ಅವರು ಸಮರ್ಥಿಸ್ಕೊಂಡಿದ್ದಾರೆ. ಅವರಿಗೆ ಖುಷಿ ಆಗಿದೆ. ಸೊ ಈ ಉಚ್ಚಾಟನೆಯ ಆದೇಶ ಬಂತಲ್ಲ, ಈ ಉಚ್ಚಾಟನೆಯ ಆದೇಶದಲ್ಲಿ ಏನಿದೆ ಅನ್ನೋದೊಂದು ಕುತೂಹಲ. ಸೊ ಅದನ್ನ ನಾವು ನೋಡೋದಾದ್ರೆ, ಕಳೆದ ಮಾರ್ಚ್ 25ರಂದು ನೀಡಿದ ಶೋಕಾಸ್ ನೋಟಿಸ್ಗೆ ನೀವು ಕೊಟ್ಟ ಉತ್ತರ ಮತ್ತು ಶಿಸ್ತಿನ ಪುನರಾವರ್ತಿತ ಉಲ್ಲಂಘನೆಗಳನ್ನ ಪಕ್ಷದ ಕೇಂದ್ರ ಶಿಸ್ತು ಸಮಿತಿ ಗಂಭೀರವಾಗಿ ಪರಿಗಣಿಸಿದೆ. ಅದರಂತೆ ತಕ್ಷಣದಿಂದ ಜಾರಿಗೆ ಬರುವಂತೆ ನಿಮ್ಮನ್ನ 6 ವರ್ಷದ ಅವಧಿಗೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟಿಸಲು ಹಾಗೂ ಪಕ್ಷದ ಎಲ್ಲ ಸ್ಥಾನಮಾನವನ್ನ ಹಿಂಪಡೆಯಲು ನಿರ್ಧರಿಸಲಾಗಿದೆ ಅಂತ ಈ ಉಚ್ಚಾಟನಾ ಆದೇಶದ ಪ್ರತಿಯಲ್ಲಿ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರು ಮಾತನಾಡಿದ್ದೇನು ಅಂತ ಹೇಳ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಬೈಟ್ ಇದೆ, ನೋಡ್ಕೊ ಬರೋಣ ಬನ್ನಿ. ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಏನು ಮಾಡಿದ್ರು, ರಾಜ್ಯದಲ್ಲೂ ಸಹ ನಮ್ಮ ಕೋರ್ ಕಮಿಟಿನೂ ಕೂಡ ಹಲವಾರು ಬಾರಿ ಚರ್ಚೆ ಮಾಡಿ ಕೇಂದ್ರಕ್ಕೂ ಕೂಡ ನಾವು ಒತ್ತಾಯ ಮಾಡಿದ್ವಿ. ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು, ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದಂಥ ಸಂದರ್ಭದಲ್ಲಿ
ಬಿಜೆಪಿಯ ಕೇಂದ್ರದ ಶಿಸ್ತು ಸಮಿತಿ ಶಿವರಾಮ್ ಹೆಬ್ಬಾರ್ ಶಾಸಕರನ್ನ 6 ವರ್ಷಗಳ ಕಾಲ ಅಮಾನತನ ಮಾಡಿರ್ತಕ್ಕಂಥದ್ದು. ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಇದೇ ನಿರ್ಧಾರವು ಕೂಡ ಎಸ್ ಟಿ ಸೋಮಶೇಖರ್ ಅವರ ವಿಚಾರದಲ್ಲೂ ಕೂಡ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆ ಪತ್ರ ಇನ್ನೂ ಕೂಡ ಬಂದಿಲ್ಲ. ಹಾಗಾಗಿ ಎಸ್ ಟಿ ಸೋಮಶೇಖರ್ ಇನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅದೇ ರೀತಿ ಶಿವರಾಮ್ ಹೆಬ್ಬಾರ್ ಇಬ್ಬರು ಬಿಜೆಪಿ ಶಾಸಕರು ಪಕ್ಷ ವಿರೋಧಿ ಚಟುವಟಿಕೆಗಳ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಈ ಒಂದು ಶಿಸ್ತು ಕ್ರಮವನ್ನು ಕೈಗೊಂಡಿದ್ದಾರೆ. ಇದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಸ್ಟೇಟ್ಮೆಂಟ್. ಇಲ್ಲಿ ಒಂದನ್ನು ಗಮನಿಸಬೇಕಾಗತ್ತೆ, 6 ವರ್ಷ ಉಚ್ಚಾಟನೆಯನ್ನ ಮಾಡಿದ್ದಾರೆ ಅಲ್ವಾ. ಸೊ ಈ 6 ವರ್ಷಕ್ಕೂ ಎಸ್ ಟಿ ಸೋಮಶೇಖರ್ ಅವ್ರಿಗೂ ಹೆಬ್ಬಾರ್ಗೂ ಒಂದು ಲಿಂಕ್ ಇದೆ. ಏನು ಈ 6 ವರ್ಷದ ಲಿಂಕು ಅಂತ ನೋಡೋದಾದ್ರೆ ಸರಿ ಸುಮಾರು ಕರೆಕ್ಟಾಗಿ 6 ವರ್ಷದ ಹಿಂದೆ ಇವರು ಬಿಜೆಪಿಗೆ ಬರ್ತಾರೆ. 2019ರಲ್ಲಿ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿ ಉಪಚುನಾವಣೆಯನ್ನು ಎದುರಿಸಿ BS ಯಡಿಯೂರಪ್ಪ ಸರ್ಕಾರದಲ್ಲಿ ಮೊದಲ ಬಾರಿಗೆ ಸಚಿವ ಹುದ್ದೆಯನ್ನು ಅಲಂಕರಿಸ್ತಾರೆ. ಅವತ್ತು ಇವ್ರುಗಳು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಬಂದಿದ್ಕೇನೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. 2023ರಲ್ಲಿ ಬಿಜೆಪಿಯಿಂದಲೇ ಸ್ಪರ್ಧಿಸಿ ಗೆಲುವನ್ನ ಸಾಧಿಸ್ತಾರೆ. ಬಳಿಕ ಹಂತ ಹಂತವಾಗಿ ಪಕ್ಷದ ಅಂತರವನ್ನು ಕಾಪಾಡಿಕೊಂಡು ಕ್ರಮೇಣ ಆಡಳಿತಾರೂಢ ಕಾಂಗ್ರೆಸ್ ಪಾಳೆಯದತ್ತ ವಾಲಿದ್ರು. ಸಿದ್ದರಾಮಯ್ಯ, DK ಶಿವಕುಮಾರ್ ಅವರನ್ನ ಬಹಿರಂಗವಾಗಿ ಹೊಗಳುತ್ತಾನೆ ಬಿಜೆಪಿ ನಾಯಕರನ್ನ ತೆಗಳುವ ಕೆಲಸವನ್ನ ಮುಂದುವರಿಸಿ ಇಕ್ಕಟ್ಟಿಗೆ ಸಿಲುಕಿದ್ರು. ನೋಡಿ ಹೆಂಗಿರುತ್ತೆ ಅಂತ. ಕರೆಕ್ಟಾಗಿ 6 ವರ್ಷದ ಹಿಂದೆ 2019ರಲ್ಲಿ ಇವ್ರುಗಳು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಬರ್ತಾರೆ. ಕಾರಣ ಏನು ಅಂತ ಅಂದ್ರೆ ಯಡಿಯೂರಪ್ಪನವರನ್ನ CM ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ. ಇವತ್ತು ಅದೇ ಯಡಿಯೂರಪ್ಪನವರ ಪುತ್ರ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು ಇದಕ್ಕೆ ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಉಚ್ಚಾಟನೆ ಮಾಡಿರೋದ್ರಿಂದ ಹಾಗೂ 6 ವರ್ಷ ಇವರನ್ನ ಉಚ್ಚಾಟನೆ ಮಾಡಿರೋದ್ರಿಂದ. ಸೊ ಅದನ್ನ ಅವರು ಹರ್ಷ ವ್ಯಕ್ತಪಡಿಸ್ತಾ ಇದ್ರು. ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು, ಮುಜುಗರ ಆಗೋದು ಇದೆಲ್ಲನೂ ತಪ್ಪದಂಗಾಯ್ತು ಅಂತ ವಿಜಯೇಂದ್ರ ಅವರು ಹೇಳ್ತಾ ಇದ್ರು. ಬಟ್ ಅವತ್ತು ಸರ್ಕಸ್ ಮಾಡಿ ಕಾಂಗ್ರೆಸ್ನವರನ್ನ ಎದುರು ಹಾಕೊಂಡು ಕಾಂಗ್ರೆಸ್ನವ್ರು ಬೇಡ ಅಂತ ಹೇಳಿದ್ರು ಕೇಳಿದೇನೆ ಯಡಿಯೂರಪ್ಪನವರನ್ನ CM ಮಾಡಲೇಬೇಕು ಅಂತ ಪಣಕ್ಕೆ ಬಿದ್ದು ಹಠಕ್ಕೆ ಬಿದ್ದು ಕಾಂಗ್ರೆಸ್